ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲೀಸ್ ಇನ್ಸ್ಪೆಕ್ಟರ್ ನಿಂದಲೇ 20 ಲಕ್ಷ ರಾಬರಿ. ಸಿಐಡಿ ಜೀಪ್ ನಲ್ಲಿ ಯುವಕರಿಂದ ರಾಬರಿ ಮಾಡಿಸಿರುವಂತ ಆರೋಪ ಇದೆ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಪೊಲೀಸ್ ಇನ್ಸ್ಪೆಕ್ಟರೇ 20 ಲಕ್ಷ ರಾಬರಿ ಮಾಡಿದ್ರು ಅನ್ನುವಂತ ಗಂಭೀರ ಆರೋಪ. ಹವಾಲಾ ಹಣ ಅಂತ ಬೆದರಿಸಿ ಹಣದ ಬ್ಯಾಗ್ ಕಸಿದು ಎಸ್ಕೇಪ್ ಆಗಿರುವಂತ ಆರೋಪ ಇದೆ. ಕೇರಳ ಮೂಲದ ಯುವಕರನ್ನ ಬಳಸಿ ರಾಬರಿ ಮಾಡಿಸಿದ್ದಾರೆ ಎನ್ನುವಂತ ಆರೋಪ ಹೊತ್ತಿದ್ದಾರೆ. ಸಿಐಡಿ ಇನ್ಸ್ಪೆಕ್ಟರ್ ಕನಕಗಿರಿ ಕೊನೆಗೂ ಅರೆಸ್ಟ್ ಆಗಿರೋದು. ಮಡಿವಾಳ ಪೊಲೀಸರಿಂದ ಇನ್ಸ್ಪೆಕ್ಟರ್ ಕನಕಗಿರಿಯ ಬಂಧನ ಆಗಿದೆ. ನಿನ್ನೆಯಿಂದ ಕೂಡ ಪೊಲೀಸರ ಕೈಗೆ ಸಿಗದೆ ಓಡಾಡ್ತಾ ಇದ್ರು ಮಹೇಶ್. ಡಿಸಿಪಿ ಮೊಹಮ್ಮದ್ ಸುಜಿತಾ ಅವರ ನೇತೃತ್ವದಲ್ಲಿ ತೀವ್ರ ವಿಚಾರಣೆಯನ್ನ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಸುಲಿಗೆಯ ಕಹಾನಿ ಇದು. ಇಬ್ಬರು ವ್ಯಕ್ತಿಗಳು ಮಡಿವಾಳ ಹೋಟೆಲ್ನಲ್ಲಿ ಹಣ ಇಟ್ಕೊಂಡಿದ್ರಂತೆ. ಆ ಹಣವನ್ನ ಯಾವ ರೀತಿಯಾಗಿ ಇವ್ರು ದರೋಡೆ ಮಾಡಿಸಿದ್ದಾರೆ ಅಂತ ಅಂದ್ರೆ, ಪೊಲೀಸರು ಅಂತ ಹೋಟೆಲ್ಗೆ ನುಗ್ಗಿದಂತ ಮತ್ತಿಬ್ಬರು ಅಂದ್ರೆ ದರೋಡೆ ಯಾವ ರೀತಿ ಮಾಡಿಸಿದ್ದಾರೆ ಅನ್ನೋದ್ರ ಪಿನ್ ಟು ಪಿನ್ ಮಾಹಿತಿ ಇದು. ಮನಿ ಟ್ರೇಡಿಂಗ್ ಆಗಿ ಹಣ ತಂದಿದ್ದೀರಾ ಅಂತೇಳಿ ಬೆದರಿಕೆ ಹಾಕಿದ್ರಂತೆ. ಯುವಕರ ಮೇಲೆ ಹಲ್ಲೆ ನಡೆಸಿ ಹಣ ವಸೂಲಿ ಮಾಡಿಸಿದಂತ ಇನ್ಸ್ಪೆಕ್ಟರ್ ಮಡಿವಾಳದ ಖಾಸಗಿ ಹೋಟೆಲ್ಗೆ ಯುವಕರನ್ನ ಕರೆಸಿದ್ದಾರೆ. ಈ ಇನ್ಸ್ಪೆಕ್ಟರ್ ಉಪೇಂದ್ರ ಮತ್ತು ಕುಮಾರ್ ಎಂಬುವರ ಮೂಲಕ ಈ ರೀತಿ ಹಣ ವಸೂಲಿ ಮಾಡಿಸಿರೋದು. ಪೊಲೀಸರು ಅಂತ ನಂಬಿ ಹಣ ಕೊಟ್ಟಿದ್ದಂತ ಕೇರಳದ ಯುವಕರು ನಂತರ ಮೋಸ ಹೋಗಿದ್ದು ತಿಳಿದು ಮಡಿವಾಳ ಠಾಣೆಗೆ ದೂರು ಕೊಟ್ಟಿದ್ರು. ಹಣ ಕಳೆದುಕೊಂಡವರಿಂದಲೇ ಘಟನೆಯ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿತ್ತು. ಸದ್ಯ ಹಣವನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಆರೋಪಿ ಇನ್ಸ್ಪೆಕ್ಟರ್ ಕನಕಗಿರಿಯನ್ನ ಅರೆಸ್ಟ್ ಮಾಡಿ ಈಗ ಸುಜಿತಾ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ನೋಡಿ, ಇತ್ತೀಚೆಗೆ ನಮ್ಮ ಬೆಂಗಳೂರು ಪೊಲೀಸರು 3 ಜನ ರಾಜಸ್ಥಾನಕ್ಕೆ ಹೋಗಿ ಆರೋಪಿ ಹತ್ರನೇ ಲಂಚ ಕೇಳಿ ಮಾನ ಮರ್ಯಾದೆ ಹರಾಜು ಹಾಕಿದ್ರು. ಪೊಲೀಸ್ ಇಲಾಖೆಯಲ್ಲಿ ಇಂಥ ಕೆಟ್ಟ ಹುಳುಗಳಿದಾವೆ. ಅವುಗಳನ್ನ ಆದಷ್ಟು ಬೇಗ ಗೃಹ ಇಲಾಖೆ ಪತ್ತೆ ಹಚ್ಚಿ ಅವ್ರನ್ನ ಕಿಕ್ಔಟ್ ಮಾಡಬೇಕಿದೆ. ಕಾರಣ ಇಂತಹ ಪ್ರಕರಣಗಳು ಹೆಚ್ಚಾದಂಗೂ ಕೂಡ ಪೊಲೀಸರ ಮೇಲೆ ಸಾರ್ವಜನಿಕರಿಗೆ ಇರುವಂತ ಗೌರವ, ನಂಬಿಕೆ, ವಿಶ್ವಾಸ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ಇಂಥವರಿಂದಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರ ಬಗ್ಗೆನೂ ಕೂಡ ಅನುಮಾನ ಬರುವಂತೆ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಈ ರೀತಿಯಾಗಿ ಲಂಚ ತೆಗೆದುಕೊಳ್ಳೋರು ಅಥವಾ ಪ್ರಾಮಾಣಿಕತೆಯನ್ನ ಮೆರೆದೆ ಎಲ್ಲೆಲ್ಲೋ ಹೋಗಿ ಲಂಚ ತೆಗೆದುಕೊಳ್ಳೋದು, ಲಂಚಕ್ಕಾಗಿ ಬೇಡಿಕೆ ಇಡೋದು, ನೆಟ್ಟಿಗೆ ಕೆಲಸ ಮಾಡದೇ ಇರೋದು, ಎಲ್ಲೋ ಇನ್ನೆರವುದೋ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆರೋಪಿಯಿಂದಾನೇ ಲಂಚ ಪಡ್ಕೊಳ್ಳೋದು ಅಥವಾ ಸುಲಿಗೆ ಮಾಡೋದು, ಈ ರೀತಿ ಯಾರ್ಯಾರು ಪೊಲೀಸರಿದ್ದಾರೋ, ಯಾರ್ಯಾರ ಮೇಲೆ ಇಂತಹ ಆರೋಪಗಳು ಬರ್ತಾ ಇದೆಯೋ ಅವ್ರ ಮೇಲೆ ಕಣ್ಣಿಟ್ಟು ಕಿಕ್ಔಟ್ ಮಾಡಲಿಲ್ಲ ಅಂತ ಅಂದರೆ ನಿಜಕ್ಕೂ ಕೂಡ ಗೃಹ ಇಲಾಖೆ ಮೇಲೆ, ಪೊಲೀಸರ ಮೇಲೆ ಅಪನಂಬಿಕೆ ಹುಟ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಹೇಶ್ ಕನಕಗಿರಿ ಸಿಐಡಿ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ಕೂಡ ಮಾಡ್ತಿದ್ದಾರೆ.